ನಾನು ಹಾಸ್ಪಿಟಲ್ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀನಿ. ನಿನ್ನ ನರ್ಸರಿ ಹತ್ರ ಡ್ರಾಪ್ ಮಾಡ್ಲಾ? ನಾನ್ ಬೈಕಲ್ಲಿ ಹೋಗ್ತೀನಿ ಪತಿರಾಯ್ರೆ, ನೀವ್ ಹೊರಡಿ. ಹಾ ಆಯ್ತು. ಹಾ ಪ್ರಿಯಾ, ಹೊಟ್ಟೆ ತುಂಬಾ ಊಟ ಮಾಡು. ಊಟ ಮಾಡದೆ ಸಂಜೆ ಬಂದು ಅಯ್ಯೋ ಕಷ್ಟ ಆಯ್ತು ಅನ್ಬೇಡ, ಸರಿನಾ? ಹೋಗ್ಬರ್ತೀನಿ ಅಜ್ಜಿ. ಸರಿ ಪುಟ್ಟ, ತಗೊಳಮ್ಮ. ಹಾ ನೇಹ ಹೊರಗಡೆನೇ ಇದ್ದಾಳು. ಹೇಗಿದ್ರು ಅವಳ ಜೊತೆ ಮಾತಾಡಕ್ಕಾಗಲ್ಲ, ನನ್ ಪ್ರೀತಿನೂ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಈ ಲೆಟರ್ ಎಲ್ಲ ಬರ್ದಿದ್ದೀನಿ, ಇದನ್ನೇ ಅವಳಿಗೆ ಕೊಟ್ಬಿಡ್ತೀನಿ. ಬೇಗ ಹೋಗೋ. ಅಷ್ಟೇ ಅಂತೀಯಾ? ಹೂ ಕಣೋ, ಹೋಗೋ ಹೋಗು. ಅಯ್ಯಯ್ಯೋ, ಅವ್ರ ಅಣ್ಣ ಬಂದ ಕಣೋ. ಬೇಗ ಹೋಗೋ, ಅವ್ರಣ್ಣ ಹೊರಟೋದ್ನಲ್ಲ, ಇದೇ ಸರಿಯಾದ ಟೈಮು. ಬೇಗ ಹೋಗು. ನನಗ್ ಧೈರ್ಯ ಸಾಲ್ತಿಲ್ಲ ಕಣೋ, ಭಯ ಆಗ್ತಿದ್ಯೋ. ಈ ಲೆಟರ್ ಇಲ್ಲಿ ನಾನು ಎಸ್ಬಿಡ್ತೀನಿ. ಸರಿ, ಹಾಕು. ಲೆಟರ್ ಅವ್ರ ಅದಕ್ಕೆ ಕೈಗೆ ಸಿಕ್ತಲ್ಲೋ. ಹೋದಪ್ಪ. ನೇಹ ಎಸ್ತಿರ್ಬೋದೇನೋ. ಓಕೆನಾ? ಸಂಬಂಧ ಏನಮ್ಮ ಇಷ್ಟೊಂದು ಗಟ್ಟಿ ಆಗ್ತಿದೆ? ಅವ್ರ ಮಧ್ಯೆ ಏನ್ ಜಗಳ ಆಗಿತ್ತು ಅಂತ ಗೊತ್ತಿಲ್ದಿದ್ರು ಇನ್ಮೇಲೆ ಇವ್ರಿಬ್ರು ಒಂದಾಗಲ್ಲ, ನಾವ್ ಅವ್ರನ್ನ ಒಂದಾಗಕ್ ಬಿಡಲ್ಲ ಅಂದ್ಕೊಂಡ್ರೆ ಮತ್ತೆ ಹತ್ರ ಆಗ್ತಿದಾರಲ್ಲ. ಹಾಗಾದ್ರೆ ಅವ್ರಿಬ್ರನ್ನ ದೂರ ಮಾಡಕ್ಕಾಗಲ್ವಾ? ಅದಕ್ ದಾರಿನೇ ಇಲ್ವಾ ಅಮ್ಮ? ಇದೆ, ಒಂದೇ ಒಂದ್ ದಾರಿ ಇದೆ. ನಾವೇನಾದ್ರೂ ಆ ದಾರಿಲ್ ಹೋದ್ರೆ ಈಗ ತಾನೇ ಮತ್ತೆ ಗಟ್ಟಿ ಆಗ್ತಿರೋ ಕೈಲಾಶ್ ರಾಧಿಕಾ ಸಂಬಂಧ ತಕ್ಷಣ ಪುಟಕ್ಕಂತ ಮುರಿದು ಹೋಗುತ್ತೆ. ಏನಮ್ಮ ಆ ದಾರಿ?
ತಗೋ, ಇದು ತಿಂತಾ ಇರೋ ಅಷ್ಟ್ರಲ್ಲಿ ನಾನೊಂದು ಕಾಲ್ ಮುಗಿಸ್ಕೊಂಡು ಬರ್ತೀನಿ. ರಾಧಿಕಾ ಒಳ್ಳೆ ಹುಡುಗಿನೇ ಇರ್ಬೋದು ಕಣೆ, ಆದ್ರೆ ನಮ್ ಕೈಲಾಶ್ಗೆ ಹೆಂಡತಿ ಆಗಕ್ಕಂತೂ ಲಾಯಕ್ಕೇ ಇಲ್ಲ. ಹಾಗ್ಯಾಕಂತೀಯ ಅಲಿವೇಣಿ? ಆ ಸೊಸೆಯಾಗಿ ಬಂದಾಗಿಂದ ಮನೆ ಜವಾಬ್ದಾರಿನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ನಿಭಾಯಿಸ್ತಿದ್ದಾಳಲ್ಲ. ನನ್ನ ತಂಗಿನೂ ಅಳಿಮಯ್ಯನೋ ಬೊಂಬಾಟಾಗಿ ನೋಡ್ಕೊತಿದ್ದಾಳಲ್ಲ. ಕೈಲಾಶ್ ಹೆಂಡತಿ ಆದವಳಿಗೆ ಇದಕ್ಕಿನ್ನ ಇನ್ನೇನ್ ಬೇಕು? ಅದನ್ ನೋಡೆ ಅದಕ್ಕೆ ಅವರು ಮುಖ್ಯವಾಗಿ ನಮ್ ಕೈಲಾಶ್ ಮೋಸ ಹೋಗ್ತಿರೋದು. ರಾಧಿಕಾ ಮಾಡ್ತಿರೋದೆಲ್ಲ ನಾಟಕ ಅಂತ ಅರ್ಥನೇ ಮಾಡ್ಕೋತಿಲ್ಲ ರೀ. ಪಾಪ ನಮ್ ಕೈಲಾಶ್ ನೋಡ್ತಿದ್ರೆ ನಂಗಂತೂ ಅಯ್ಯೋ ಅನ್ಸುತ್ತೆ ರೀ. ಹೆಂಡತಿ ತೋರಿಸ್ತಿರೋ ಪ್ರೀತಿ ನಿಜ ಅನ್ಕೋತಿದ್ದಾನೆ. ನೀನ್ ಸುಮ್ನಿರಮ್ಮ, ಏನೇನೋ ಇಮ್ಯಾಜಿನ್ ಮಾಡ್ಕೊಂಡ್ ಮಾತಾಡ್ತಿದ್ಯಲ್ಲ. ರಾಧಿಕಾ ಅಕ್ಕ ಯಾಕೆ ಬಾವಂಗೂ ಅತ್ತೆಗೂ ಮೋಸ ಮಾಡ್ತಾಳೆ? ಅಯ್ಯೋ ಹುಚ್ಚ ಹುಡುಗಿ, ನಾನ್ ತುಂಬಾ ಮುಂಚೆಯಿಂದ ರಾಧಿಕಾ ನಡವಳಿಕೆ ಗಮನಿಸಿ ಅನುಮಾನ ಬಂದ್ರು ಸುಮ್ನೆ ಇದ್ದೆ. ಆದ್ರೆ ನಿನ್ನೆ ಅವಳು ಆಡಿದ ನಾಟಕ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅದು ಹೇಗೆ ಅಲಿವೇಣಿ? ದೊಡ್ಡ ಟೆಂಡರು ರಾಧಿಕಾ ಇಂದಾನೆ ಬಂತು ಅಂತ ಅದ್ಕೆ ಮತ್ತೆ ಕೈಲಾಶ್ ಇಬ್ರು ಕುಣಿದಾಡ್ತಿದ್ರಲ್ಲ. ಹೌದಮ್ಮ, ನೀವ್ ಗಮನಿಸಿದ್ರೋ ಇಲ್ವೋ ನಂಗ್ ಗೊತ್ತಿಲ್ಲ, ಆದ್ರೆ ಸುಮಾರು ದಿನದಿಂದ ರಾಧಿಕಾ ಮತ್ ಕೈಲಾಶ್ ಮಧ್ಯ ಹೊಂದಾಣಿಕೆ ಇಲ್ಲ ಅಂತ ಅನ್ನಿಸ್ತಿದೆ ಕಣೆ. ನಿನ್ನೆ ನಮ್ ಕೈಲಾಶ್ ಟೆಂಡರ್ಗೆ ಹೋಗ್ತಾ ಇದ್ದಾಗ ರಾಧಿಕಾ ಬೇಕು ಅಂತಾನೆ ಪೇಪರ್ಸ್ನ ಗಂಡನ್ ಮುಂದೆ ಬ್ಯಾಗಲ್ಲಿಟ್ಲು. ಕೈಲಾಶ್ ಬಾತ್ರೂಮ್ ಒಳಗ್ ಹೋಗಿದ ತಕ್ಷಣ ಆ ಪೇಪರ್ ತೆಗೆದು ಮಂಚದ ಕೆಳಗ್ ಹಾಕಿದ್ನ ನನ್ ಕಣ್ಣಾರೆ ನೋಡ್ದೆ ಕಣೆ.